ಪ್ರವರ್ತಿತ ಸ್ಕಂದ ಮತಃ ಪೃಥಿವ್ಯಾಂ ರಹಸ್ಯುಪಾರಾಧಯಿತುಂ ತ್ವಮೇವ. ಅಂದ್ರೆ ಇದರಲ್ಲಿ ತೀರ್ಥ ಪ್ರಬಂಧನ 41ನೇ ಶ್ಲೋಕ, ಪ್ರವರ್ತಿತ ಸ್ಕಂದ ಮತಃ ಪೃಥಿವ್ಯಾಂ ಜಗತ್ಪತಿಂ ಶ್ರೀಪತಿಂ ಆತ್ಮನಾಥಂ ರಹಸ್ಯ ಉಪಾರಾಧಯಿತುಂ ತ್ವಮೇವ ಗುಹಾಂ ಶ್ರಿತೋಸಿ ಇತಿ ಮಮ ಪ್ರತರ್ಕಃ. ಪಾಶುಪತ ಮತ, ಸ್ಕಾಂದ ಮತ, ಗಾಣಪತ ಮತ ಅಂತ ನಾವು ಲೋಕದಲ್ಲಿ ಕಾಣ್ತೇವೆ. ಈ ಮತಗಳೆಲ್ಲ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರೋದು ಯಾವುದಕ್ಕೋಸ್ಕರ? ಈ ಎಲ್ಲ ಮತಗಳು ಶಿವನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ಲಿಕ್ಕೋಸ್ಕರ ಅಂತ ಹೊರಟಂತಹದ್ದು ಪಾಶುಪತ ಮತ. ಇದನ್ನು ಪ್ರವೃತ್ತಿ ಮಾಡಿದವರು ರುದ್ರದೇವರೇ. ಸ್ಕಾಂದ ಮತ, ಸ್ಕಂದನನ್ನೇ ಸರ್ವೋತ್ತಮ ಅಂತ ತಿಳಿಸ್ಲಿಕ್ಕೋಸ್ಕರ ಹೊರಟಂತಹ ಮತ. ಅದನ್ನ ಜಗತ್ತಿನಲ್ಲಿ ಚೆನ್ನಾಗಿ ಪ್ರಚಾರ ಮಾಡಿದವನು ಇವನೇ. ಈ ಸ್ಕಾಂದ ಮತ ಮತ್ತು ಪಾಶುಪತ ಮತಗಳು ಅಗ್ರಾಹ್ಯ. ಯಾಕೆ ಅಂತಂದ್ರೆ ಇದನ್ನ ಪ್ರವೃತ್ತಿ ಮಾಡಿದಂತಹ ಪಶುಪತಿ, ಅದೇ ರೀತಿಯಾಗಿ ಸ್ಕಂದ, ಇವರೇ ಅಸುರರ ಮೋಹನೆಗೋಸ್ಕರವಾಗಿ ಈ ಗ್ರಂಥಗಳನ್ನ ನಾನು ರಚನೆ ಮಾಡ್ತಾ ಇದ್ದೇನೆ ಪರಮಾತ್ಮನ ಆದೇಶದಂತೆ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಅವರಿವರ ಬಳಿಯಲ್ಲ, ತನ್ನ ಹೆಂಡತಿಯಾದಂತಹ ಪಾರ್ವತಿಯ ಬಳಿಯಲ್ಲಿಯೇ ರುದ್ರದೇವರು ಈ ರೀತಿಯಾಗಿ ಹೇಳಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಸ್ಕಂದ ಮತವೂ ಕೂಡ, ಸ್ಕಂದನಿಂದ ಪ್ರವೃತ್ತವಾದಂತಹ ಸ್ಕಾಂದ ಮತವೂ ಕೂಡ ಸ್ಕಂದನು ಪ್ರವರ್ತಕನಾಗಿರುವಂತಹ, ಸ್ಕಂದನೇ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡುವಂತಹ ಗ್ರಂಥ. ಇದು ಕೂಡ ಅಗ್ರಾಹ್ಯವೇ ಆಗಿದೆ. ಇದರ ಉದ್ದೇಶ ಏನು ಅಂತಂದು ಹೇಳಿದ್ರೆ, ಅಸುರರನ್ನು ಮೋಹನೆ ಮಾಡೋದು. ಅಯೋಗ್ಯರಾದವರು ಸರಿಯಾದ ದಾರಿಗೆ ಬಂದು ಆ ಮತವನ್ನ ಹಾಳು ಮಾಡಬಾರದು ಅನ್ನೋದು ಒಂದೇ ಉದ್ದೇಶ. ಆ ಉದ್ದೇಶವನ್ನಿಟ್ಟುಕೊಂಡು ಪ್ರವರ್ತಿತ ಸ್ಕಾಂದಮತಃ ಪೃಥಿವ್ಯಾಂ, ಭೂಲೋಕದಲ್ಲಿ ಸ್ಕಾಂದ ಮತವನ್ನ ಪ್ರವೃತ್ತಿ ಮಾಡ್ತಾ ಇದ್ದಾರೆ. ಜಗತ್ಪತಿಂ, ಅವನು ಜಗತ್ತಿಗೆ ಒಡೆಯನಾಗಿದ್ದಾನೆ ಪರಮಾತ್ಮ. ಅವನನ್ನು ಆರಾಧನೆ ಮಾಡಬೇಕು. ಎರಡಿದೆ. ತಾನು ಸರ್ವೋತ್ತಮ ಅಂತ ಈ ರೀತಿಯಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನ ಬರುವ ಹಾಗೆ ಮಾಡಿದ್ದಾನೆ. ಅಸುರ ಮೋಹನಕ್ಕೋಸ್ಕರ ಅಂತ ತನ್ನ ಸರ್ವೋತ್ತಮತ್ವವನ್ನು ಹೇಳಿಕೊಂಡು ತನ್ನ ಅತ್ಯಂತ ಮುಖ್ಯವಾದ ಕರ್ತವ್ಯ ಯಾವುದು ಅಂತ ಪರಮಾತ್ಮನನ್ನ ಆರಾಧನೆ ಮಾಡೋದು. ಒಂದು ವೇಳೆ ಪರಮಾತ್ಮನ ಆರಾಧನೆಯಿಂದ ವಿಮುಖನಾಗಿ ಬಿಟ್ಟೆ ಅಂತಂದು ಹೇಳಿದರೆ ಅದು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಭಗವಂತನ ಭಕ್ತ ನಾನು, ಆ ಕೆಲಸದಿಂದ ವಿರಮಿತನಾಗಬಾರದು, ವಿರಾಮವನ್ನು ಪಡಿಬಾರದು. ಹಾಗೆ ಅಂತ ಎಲ್ರ ಎದುರುಗಡೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡ್ಲಿಕ್ಕಿಲ್ಲ. ಸರ್ವೋತ್ತಮ ಅಂತ ತನ್ನನ್ನು ತಾನು ಹೇಳಿಕೊಂಡು ಒಂದು ಮತವನ್ನು ಪ್ರವೃತ್ತಿ ಮಾಡಿದ್ದಾನೆ. ಈ ಕಡೆ ಪರಮಾತ್ಮನ ಪೂಜೆಯನ್ನು ಬಿಡ್ಲಿಕ್ಕಿಲ್ಲ. ಹಾಗೆ ಅಂತ ಎಲ್ಲರ ಎದುರುಗಡೆಯಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡ್ಲಿಕ್ಕಿಲ್ಲ. ಮಾಡಿದರೆ ಇವನೆಲ್ಲ ನಮ್ಮನ್ನು ಮೋಸ ಮಾಡ್ಲಿಕ್ಕೋಸ್ಕರನೇ ಸ್ಕಾಂದ ಮತವನ್ನ ಪ್ರವೃತ್ತಿ ಮಾಡಿದ್ದಾನೆ ಅಂತ ಗೊತ್ತಾಗಿ ಆ ಮಾರ್ಗವನ್ನು ಹಿಡಿಯದೇನೆ ಇದ್ದು ಬಿಡ್ತಾರೆ ಜನರೆಲ್ಲ. ಜನರಿಗೆ ಮೋಹವನ್ನು ಉಂಟು ಮಾಡಬೇಕು. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಗುರುಗಳೇ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸರ್ ಇನ್ನೊಮ್ಮೆ ಹೇಳಬೇಕು ಸರ್. ಬಿಡಬಾರದು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇವನು ಗುಹೆಯ ಒಳಗಡೆಯಲ್ಲಿ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಪರಮಾತ್ಮನನ್ನ ಆರಾಧನೆ ಮಾಡ್ತಾನೆ. ಒಂದೇ ನಿಮಿಷ, ಈಗ ಕೆಲಸ ಇದೆ. ಸ್ಕಂದ ಅನ್ನೋ ಕಾರಣಕ್ಕೋಸ್ಕರವಾಗಿ ತಾನೇ ಸರ್ವೋತ್ತಮ ಅಂತ
ಜ್ಞಾನ ಬರುವಂತಹ ಸ್ಕಾಂದ ಮತವನ್ನ ಪ್ರವೃತ್ತಿ ಮಾಡಿದ್ದಾನೆ. ಮಹಾವಿಷ್ಣು ಭಕ್ತನೂ ಆಗಿದ್ದಾನೆ. ವಿಷ್ಣು ಭಕ್ತನಾಗಿದ್ದೇನೆ ಅಂತಂದುಕೊಂಡು ಎಲ್ಲರಿಗೆ ಕಾಣುವಂತೆ ಪರಮಾತ್ಮನ ಆರಾಧನೆಯನ್ನ ಒಂದು ವೇಳೆ ಮಾಡಿಬಿಟ್ಟ ಅಂತಾದರೆ, ಓ ಇವನು ಎಲ್ಲ ನಮ್ಮನ್ನ ಮೋಸ ಮಾಡ್ಲಿಕ್ಕೋಸ್ಕರವಾಗಿ ಈ ಸ್ಕಾಂದ ಮತವನ್ನ ಪ್ರವೃತ್ತಿ ಮಾಡಿದ್ದಾನೆ, ಹಾಗಾದ್ರೆ ನಾವು ವಿಷ್ಣುವಿನದ್ದೇ ಆರಾಧನೆಯನ್ನು ಮಾಡಬೇಕು ಅಂತ ಈ ಮತವನ್ನ ಆಶ್ರಯಿಸುವವರ ಸಂಖ್ಯೆ ಕಡಿಮೆ ಆಗ್ಬಿಡ್ತಾ ಇತ್ತು. ಅಯೋಗ್ಯರನ್ನ ಮೋಹ ಮಾಡಬೇಕಾದಂತಹ ಅವಕಾಶ ತಪ್ಪಿ ಹೋಗ್ಬಿಡ್ತಾ ಇತ್ತು. ಆದರೆ ಆ ರೀತಿಯಾಗಿ ಆ ಅವಕಾಶ ತಪ್ಪಬಾರದು. ನಾನು ವಿಷ್ಣುವಿನ ಪೂಜೆಯನ್ನು ಬಿಡಕೂಡುದು, ಹಾಗೆ ಅಂತ ಎಲ್ಲರ ಎದುರು ಕಡೆಯಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದಾಗಿ ರಹಸ್ಯುಪಾರಾಧಯಿತುಂ ಗುಹಾದ್ಯ, ಅತ್ಯಂತ ರಹಸ್ಯದಲ್ಲಿ ಆ ಪರಮಾತ್ಮನನ್ನ ಆರಾಧನೆ ಮಾಡಬೇಕು ಎಂಬ ಉದ್ದೇಶದಿಂದಾಗಿ ಗುಹಾಂ ಶ್ರಿತಃ ಅಸಿ, ಹುತ್ತರೂಪವಾದಂತಹ ಗುಹೆಯಲ್ಲಿ ಆಶ್ರಯಿಸಿದ್ದಿ ಅಂತ ನನ್ನ ಊಹೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಎಲ್ಲರಿಗೂ ಕೂಡ ಹೀಗಿರ್ಬೇಕು ಅಂತ ಹೇಳಿದ ನಾಸ್ತಿಕರು ಇರ್ತಾರೆ, ತುಂಬಾ ಜನ ದೇವರಿಲ್ಲ ದಿಂಡ್ರಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರ ಮನೇಲಿ ಕರೆದ್ಬಿಟ್ಟು ದೊಡ್ಡದಾಗಿ ದುರ್ಗಾ ನಮಸ್ಕಾರವನ್ನು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ಬಿಟ್ರು ಅಂತಂದ್ ಹೇಳಿದ್ರೆ ಮೀಡಿಯಾದವ್ರು ಬಂದ್ಬಿಟ್ಟು ಹುರಿದು ಮುಕ್ಕು ಬಿಡ್ತಾರೆ. ಅದಕ್ಕೆ ತಮ್ಮ ಫಾರ್ಮ್ ಹೌಸ್ ಅಲ್ಲೋ ಯಾರಿಗೂ ಗೊತ್ತಿಲ್ಲದೆ ಇರೋ ಸ್ಥಳದಲ್ಲಿ ಕರ್ಕೊಂಡು ಹೋಗಿ ದೇವ್ರ ಪೂಜೆ ಅದು ಇದು ಎಲ್ಲ ಮಾಡ್ತಾರೆ. ಹಾಗೆ ಸ್ಕಂದನು ಕೂಡ ಸ್ಕಾಂದ ಮತವನ್ನು ಪ್ರವೃತ್ತಿ ಮಾಡಿ ಅಸುರ ಮೋಹನಕ್ಕೋಸ್ಕರವಾಗಿ ತಾನೇ ಸರ್ವೋತ್ತಮ ಅನ್ನುವ ಜ್ಞಾನ ಬರುವಂತಹ ಮತಗಳನ್ನ ಜಗತ್ತಿನಲ್ಲಿ ಪ್ರಚುರಪಡಿಸಿ ಆದ್ಮೇಲೆ ಒಂದು ವೇಳೆ ನಾವೆಲ್ಲ ಈ ಮತವನ್ನೇನೆ ನಾ ಹೀಗೆ ಪ್ರಚುರಪಡಿಸಿದ್ದೇನೆ ಅಂತ ಅನ್ಕೊಂಡು ಭಗವಂತನ ಪೂಜೆಯನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಎಲ್ಲರ ಎದುರುಗಡೆಯಲ್ಲಿ ನಿಂತುಕೊಂಡು ಪೂಜೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡ್ಬಿಟ್ಟೆ ಅಂತಂದ್ರೆ ಜನ ಮೋಸ ಹೋಗೋದೇ ಇಲ್ಲ. ಇವನ್ನೆಲ್ಲ ಬರೀ ನಮಗೆ ಮಕ್ಮಲ್ ಟೋಪಿ ಹಾಕ್ಲಿಕ್ಕೆ, ಮೋಸ ಮಾಡ್ಲಿಕ್ಕೆ ಈ ರೀತಿಯಾಗಿ ತನ್ನ ಮತವನ್ನು ಪ್ರವೃತ್ತಿ ಮಾಡಿದ್ದಾನೆ ಅಂತ ಜನರಿಗೆಲ್ಲ ಗೊತ್ತಾಗ್ಬಿಡತ್ತೆ. ಜನರು ಮೋಸ ಹೋಗ್ಬೇಕು. ಅದೇ ರೀತಿಯಾಗಿ ತನ್ನ ಕಾರ್ಯವೂ ಸಿದ್ಧಿ ಆಗ್ಬೇಕು. ಅದಕ್ಕೋಸ್ಕರ ನಾನೇನ್ ಮಾಡ್ಬೇಕು, ಗುಹೆಯಂತಿರುವಂತಹ ಹುತ್ತದ ಒಳಗಡೆಯಲ್ಲಿ ಸೇರಿಕೊಂಡು ಆ ಪರಮಾತ್ಮನ ಆರಾಧನೆ ಮಾಡ್ಬೇಕು. ನನ್ನ ಕೆಲಸನೂ ಆಯ್ತು, ಗುಹೆಯ ಒಳಗಡೆಯಲ್ಲಿ ಮಾಡಿರೋದ್ರಿಂದಾಗಿ ಯಾರಿಗೂ ಗೊತ್ತು ಆಗೋದಿಲ್ಲ. ಅಡ್ಡದಾರಿಗೆ ಹಿಡಿಯೋರು ಅಡ್ಡದಾರಿಗೆ ಹೋಗ್ತಾರೆ, ಹಾಳಾಗಿ ಬೀಳ್ತಾರೆ ಅಂತ ಎರಡರ ಸಿದ್ಧಿಗೋಸ್ಕರವಾಗಿ ಈ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಗುಹಾಂ ಶ್ರಿತೋಸೀತಿ ಮಮ ಪ್ರತರ್ಕ, ಗುಹೆಯನ್ನು ಆಶ್ರಯಿಸಿಕೊಂಡಿದ್ದೆ ಅಂತ ನನ್ನ ಅಭಿಪ್ರಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಹೇಳಿದ್ರು? ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆಯಾಯ ಕ್ಷೇತ್ರಗಳಿಗೆ ಹೋದಾಗ ಆ ದೇವತೆಗಳನ್ನೇ ಸರ್ವೋತ್ತಮ ಅನ್ನುವ ಭಾವನೆಯಿಂದಾಗಿ ಅವರನ್ನ ಆರಾಧಿಸದೇನೆ ಎಲ್ಲರೂ ಭಗವಂತನ ಪರಿವಾರದವರು, ಭಗವಂತನ ಭಕ್ತರು, ಭಗವಂತನ ಅತ್ಯಂತ ಪ್ರೀತಿ ಪಾತ್ರರು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪ್ರವರ್ತಿತ ಸ್ಕಂದ ಮತ ಪೃಥಿವ್ಯಾಂ, ಸ್ಕಂದ ಮತವು ಸ್ಕಂದನಿಂದಾಗಿ ಪೃಥ್ವಿಯಲ್ಲಿ ಪ್ರವೃತ್ತವಾಗಿದೆ. ಆದರೆ ಜಗತ್ಪತಿಂ ಶ್ರೀಪತಿಂ ಆತ್ಮನಾಥಂ, ಆದ್ರೆ ತನ್ನ ಪತಿಯಾದಂತಹ ಪರಮಾತ್ಮನನ್ನ ಆರಾಧನೆ ಮಾಡಲೇಬೇಕು. ಅದಕ್ಕೆ ರಹಸ್ಯುಪಾರಾಧಯಿತುಂ ತಮೇವ ಗುಹಾಂ ಶ್ರಿತೋಸೀತಿ ಮಮ ಪ್ರತರ್ಕ. ಹೇ ಗುಹಾ ಸ್ಕಂದನೆ, ನೀನು ಸರ್ವೋತ್ತಮನಾದಂತಹ ಪರಮಾತ್ಮನನ್ನ ಆರಾಧನೆ ಮಾಡಬೇಕು ಎಂಬ ಉದ್ದೇಶದಿಂದಾಗಿ ಗುಹಾಂ ಶ್ರಿತೋಸಿ, ಹುತ್ತವೆಂಬಂತಹ ಗುಹೆಯನ್ನು ಆಶ್ರಯಿಸಿದ್ದಿ ಅಂತ ನನ್ನ ಮನಸ್ಸಿಗೆ ಭಾವನೆಗಳು ಬರ್ತಾ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ
ಒಂದು ಶ್ಲೋಕ ಮುಗಿಯತ್ತೆ. ಪ್ರವರ್ತಿತ ಸ್ಕಂದ ಮತಃ ಪೃಥಿವ್ಯಾಂ ರಹಸ್ಯುಪಾರಾಧಯಿತುಂ ಜಗತ್ಪತಿಂ ಶ್ರೀಪತಿಮಾತ್ಮನಾಥಂ ರಹಸ್ಯುಪಾರಾಧಯಿತುಂ ತಮೇವ ಗುಹಾಂ ಶ್ರಿತೋಸೀತಿ ಮಮ ಪ್ರತರ್ಕಃ ಅಂತ ಈ 41ನೇ ಶ್ಲೋಕ. ಇದರಲ್ಲಿ ಏನಾದರೂ ಪದಗಳಿಗೆ ಅರ್ಥ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕೇಳ್ಬಹುದು. ಸರ್ ಗುಹಾದ್ಯ ಅನ್ನೋದಕ್ಕೆ ಸ್ಕಂದನೆ ಅಂತ ಅರ್ಥನಾ? ಹಾ, ಗುಹಾ ಗುಹಾ ಎಲೈ ಗುಹನೆ. ಆದ್ಯ ದೇವಸೇನೆಯಲ್ಲಿ ಅಧಿಪನಾದವನೇ. ಆದ್ಯ ಅನ್ನೋದಕ್ಕೆ ದೇವತೆಗಳ ಸೇನಾಧಿಪತಿಯೇ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಗುರುಗಳೇ.